ಶಿವಮೊಗ್ಗದಲ್ಲಿ ಕೆಎಸ್ಆರ್ಟಿಸಿ ಬಸ್ಗಾಗಿ ಜನರ ಪರದಾಟ. ಸರ್ಕಾರದ ಮಹತ್ವ ಯೋಜನೆ ಆಗಿರುವ ಶಕ್ತಿ ಯೋಜನೆ ಮಹಿಳಾ ಸಬಲೀಕರಣಕ್ಕಾಗಿ ಎಂದು ಸರ್ಕಾರ ಹೇಳುತ್ತೆ. ಆದರೆ ಶಿವಮೊಗ್ಗದ ಪರಿಸ್ಥಿತಿಯೇ ಬೇರೆ ಆಗಿದೆ. ದಿನನಿತ್ಯ ಸರಿಯಾಗಿ ಬಸ್ ವ್ಯವಸ್ಥೆ ಇಲ್ಲವೆಂದು ಸಾರ್ವಜನಿಕರು ದೂರುತ್ತಿದ್ದಾರೆ. ಮಹಿಳೆಯರೇ ಶಕ್ತಿ ಯೋಜನೆ ವಿರುದ್ಧ ಆಗುತ್ತಿರುವ ಹಾಗೆ ಕಾಣಿಸುತ್ತಿದೆ. ಕೆಲವು ಮಹಿಳೆಯರು ಉಚಿತ ಬಸ್ ವ್ಯವಸ್ಥೆ ಇರಲಿ, ಸಮಯಕ್ಕೆ ಸರಿಯಾಗಿ ಬಸ್ ಬಿಟ್ರೆ ಸಾಕು ಅನ್ನುತ್ತಿದ್ದಾರೆ. ಇನ್ನು ಗಂಟೆಗಳು ಕಳೆದರೂ ಬಸ್ ಬರುವುದೇ ಇಲ್ಲ. ಇದರಿಂದ ಬರುವ ಬಸ್ಗಳ ನೂಕು ನುಗ್ಗಲು ಜಾಸ್ತಿ ಆಗುತ್ತಿದ್ದು, ಹಾಗೆ ಕೆಲವು ದಿನಗಳ ಹಿಂದೆ ಶಿವಮೊಗ್ಗ ಭದ್ರಾವತಿ ಮಧ್ಯೆ ಬರುವ ಮಚ್ಚೇನಹಳ್ಳಿ ಹಾಲಿನ ಡೈರಿ ಬಳಿ ಬಸ್ ವಿಪರೀತ ರಶ್ ಇದ್ದ ಕಾರಣ ಒಬ್ಬ ಮಹಿಳೆ ಬಸ್ ಬಾಗಲಿ ಬಳಿ ನಿಂತಿದ್ದು ಕಾಲು ಜಾರಿ ಬಿದ್ದು ಅಪಮೃತ್ಯುಗೊಳಗಾಗಿದ್ದರು. ಇನ್ನು ಶಿವಮೊಗ್ಗದ ನಗರದ ಯಾವುದೇ ಬಸ್ ನಿಲ್ದಾಣ ನೋಡಿದರೂ ಪ್ರಯಾಣಿಕರು ಬಸ್ಗೆ ಕಾಯ್ತಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ, ಹಿರಿಯ ನಾಗರಿಕರಿಗೆ, ಅಶಕ್ತರಿಗೆ, ಆಸ್ಪತ್ರೆಗೆ ಹೋಗುವ ಅನಾರೋಗ್ಯ ಪೀಡಿತರಿಗೆ, ಅಸಂಘಟಿತ ವಲಯದ ಕಾರ್ಮಿಕರುಗಳು ಮತ್ತು ಆಸ್ಪತ್ರೆ ಸಿಬ್ಬಂದಿ, ಗಾರ್ಮೆಂಟ್ಸ್ ಉದ್ಯೋಗಿಗಳು, ನಗರದಿಂದ ಹಳ್ಳಿಗೆ, ಹಳ್ಳಿಯಿಂದ ನಗರಕ್ಕೆ ಪ್ರಯಾಣಿಸುವ ಶಿಕ್ಷಕ ವೃಂದ, ವಿದ್ಯಾರ್ಥಿಗಳು, ರೈತಾಪಿ ಜನಗಳಿಗೆ ಪರೀಕ್ಷೆ ವೇಳೆಯಲ್ಲಿ ವಿದ್ಯಾರ್ಥಿಗಳಿಗೆ ತುಂಬಾ ಅನಾನುಕೂಲ ಆಗ್ತಿದೆ ಮತ್ತು ಪ್ರತಿಯೊಬ್ಬರಿಗೂ ಸಮಸ್ಯೆ ಆಗುತ್ತಿದೆ ಎಂದು ಸಾರ್ವಜನಿಕರು ದೂರುತ್ತಿದ್ದಾರೆ. ಇನ್ನು ಸರ್ಕಾರದ ಸದುದ್ದೇಶದಿಂದ ಪ್ರಾರಂಭವಾದ ಯೋಜನೆಯು ಸರ್ಕಾರದ ವಿರುದ್ಧ ಜನಾಭಿಪ್ರಾಯವಾಗಿ ರೂಪುಗೊಳ್ಳುತ್ತಿದೆ. ಇದರಿಂದ ಸಾರ್ವಜನಿಕರು ಸಾರಿಗೆ ಅಧಿಕಾರಿಗಳ ಬಳಿ ತಮ್ಮ ಅಹವಾಲು ಹೇಳಿದ್ದರೂ ಸರಿಪಡಿಸಿಕೊಡುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಇಷ್ಟೆಲ್ಲ ಆದರೂ ಸಾರಿಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸರಿಯಾದ ಕ್ರಮ ವಹಿಸಿಲ್ಲ. ಆದಷ್ಟು ಬೇಗ ಇದಕ್ಕೆ ಸರಿಯಾದ ಕ್ರಮ ವಹಿಸಿ ಸಕಾಲದಲ್ಲಿ ಬಸ್ ಒದಗಿಸಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಈ ದಿನ .com ಮುಖೇನ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ನ್ಯೂಸ್ ಕನ್ನಡ 14 ಶಿವಮೊಗ್ಗ. ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ? ಹಾಫ್ ಆನ್ ಅವರ್ ಆಯಿತು. ದಿನನಿತ್ಯ ಇದೇ ಸಮಸ್ಯೆ ಇದೆಯಾ? ಹಾಂ 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 KSRTC ಅವ್ರಿಗೆ ಕೇಳಿದ್ದೀರಾ ಇದ್ರ ಬಗ್ಗೆ? KSRTC ಅವ್ರಿಗೆ ಕೇಳಿದ್ದೀರಾ ಇದ್ರ ಬಗ್ಗೆ? ಹಾಂ, ಡೈಲಿನೂ ಇದೇ ಥರ ಸಮಸ್ಯೆನಾ ಮೇಡಮ್? ಹ್ಞೂ ಹಾಂ. ನಿಮ್ಮ ಹೆಸರು? ಮತ್ತೆ ಬೇರೆ? ಹಾಂ ಹಾಂ. ಫ್ರೀ ಇರೋದ್ರಿಂದ ಅನುಕೂಲ ಆಗ್ತಿಲ್ಲ ನಿಮಗೆ? ಹಾಂ, ಸರಿ, ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ನಮ್ಮ ಹೆಸರು ರಾಮೇಗೌಡರು ಅಂತ. ನಾವು ಬಸ್ಸಿಗೆ ಸುಮಾರು 3/4 ಗಂಟೆ ಕಾಯ್ತಾ ಇದ್ದೀನಿ ಇಲ್ಲಿ. ಹಾಂ, ಈ KSRTC ಬಸ್ಸಿನ ವ್ಯವಸ್ಥೆ ಸರಿ ಇಲ್ಲ. ಹಾಂ ಸರ್. ಏನಾಗಿದೆ ಅಂದರೆ, ಒಂದು 6 ಬಸ್ಸು ಒಂದು ಸೈಡ್ ಸುಮ್ಮನೆ ಹೋಗ್ತಾ ಇರುತ್ತೆ, ಒಂದು ಸೈಡ್. ಆಮೇಲೆ ಆ ಬಸ್ಗಳು ಹೋಗಿ ಮತ್ತೆ ವಾಪಸ್ ಬರೋವರೆಗೂ ಯಾವುದು ಬಸ್ ಇರೋಲ್ಲ. ಆಮೇಲೆ 6 ಬಸ್ ಒಟ್ಟಿಗೆ ಬರುತ್ತೆ, ಒಂದೊಂದೇ ಹಿಂದೆ ಒಂದು ಬಂದೇ ಇರ್ತವೆ. ಒಂದು ಫುಲ್ ಆಗುತ್ತೆ, ಖಾಲಿ ಆಗುತ್ತೆ, ಅವ್ರಿಗೆ ಅದೆಲ್ಲ ಲೆಕ್ಕ ಇಲ್ಲ, ಹೋಗ್ತಾ ಇರ್ತಾರೆ. ಮತ್ತೆ ಹೋದ್ಮೇಲೆ ಮತ್ತೆ ಶಿವಮೊಗ್ಗ ಹೋದ್ಮೇಲೆ ಮತ್ತೆ ಬರೋದು ಅದೇ ಪರಿಸ್ಥಿತಿ. ಬೆಳಗ್ಗಿಂದ ಸಂಜೆವರು ಇದೇ ಪರಿಸ್ಥಿತಿ. ಸ್ಕೂಲ್ ಟೈಮಲ್ಲಂತೂ ನಮಗೆ ಯಾವ ಕಾರಣಕ್ಕೂ ಬಸ್ ಸಿಗೋದೇ ಇಲ್ಲ. ಮಕ್ಕಳಿಗೆಲ್ಲ ತೊಂದರೆ, ತುಂಬ ತೊಂದರೆ ಇದೆ. ಇದ್ರ ಬಗ್ಗೆ ಏನೊಂದು ಪರಿಹಾರ ಕೊಡ್ತಿದ್ರೆ ತುಂಬ ಒಳ್ಳೆಯದಾಗುತ್ತೆ ಸರ್. KSRTC ಅವ್ರಿಗೆ ಮಾತಾಡಿದ್ದೀರಾ ಸರ್ ಇದ್ರ ಬಗ್ಗೆ? ಏನಾದ್ರು ಕೇಳಿದ್ದೀರಾ? ಅದ್ರ ಬಗ್ಗೆ ನಾವು ಇಲ್ಲಿವರೆಗೇನು ಮಾತಾಡೋಕ್ಕಾಗಿಲ್ಲ. ಹಾಂ, ಪ್ರತಿನಿಧಿಗಳು ಯಾರು ನೀವು ಮಾತಾಡಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಸ್ವಲ್ಪ. ಸರ್, ಎಷ್ಟೊತ್ತಿಂದ ಕಾಯ್ತಿದ್ದೀರಾ ಸರ್? ಆಗಿ ಜಸ್ಟ್ ಒಂದು 10 ನಿಮಿಷ ಆಯ್ತು ಬಂದು. ಹಾಂ, ಬೆಳಗ್ಗೆ ಸ್ಟೂಡೆಂಟ್ಸ್ಗಳಿಗೆ ಭಾಳ ತೊಂದರೆ. ಹೌದಾ? ಫಸ್ಟ್ ಆಫ್ ಆಲ್ ಅದನ್ನು ಅವಾಯ್ಡ್ ಮಾಡ್ತೀವಿ. ಎಷ್ಟು ಕಾಯ್ತಾರೆ ಸ್ಟೂಡೆಂಟ್ಸ್ಗಳು ಅಂದರೆ, 7 ಗಂಟೆಗೆ ಬಸ್ ಸಿಗೋ ಬಗ್ಗೆ ಸ್ಟೂಡೆಂಟ್ಸ್ಗಳು ಲೆಕ್ಕದಲ್ಲಿ ಅವ್ರು ಹೇಳೋ ಲೆಕ್ಕಕ್ಕೆ 9:30 ಆದರೂ ಬಸ್ ಸಿಗೋಲ್ಲ. ನೀವು ಏನು ರೀ ಮಾಡ್ತಾರೆ? ಎಕ್ಸಾಮ್ ಹತ್ರ ಇಟ್ಕೊಂಡಿರಲ್ಲ, ಎಕ್ಸಾಮ್ ಟೈಮ್ ಅದಾದ್ರೆ ಏನು ಕತೆ? ನಮ್ಮ ಭವಿಷ್ಯನೇ ಇದಾಗೋಗೈತೆ, ಸ್ಟೂಡೆಂಟ್ಸ್ ಭವಿಷ್ಯ ಏನಾಗುತ್ತೆ. ಈಗ ಕಾಂಗ್ರೆಸ್ ಬಂದಮೇಲಂತೂ ಒಂಚೂರು ಸರಿಯಿಲ್ಲ ಬಸ್ಸಿನ ವ್ಯವಸ್ಥೆ. ಫ್ರೀ ಬಿಟ್ಟು ಮಾಡೋದೊಂದು, ಅಲ್ಲೊಂದೆರಡು ಬಸ್ ನಿಲ್ಲಿಸೋದು, ಇಲ್ಲೊಂದು 6 ಬಸ್ ಬಿಡೋದು, ಆ ಥರ ಎಲ್ಲ ಚೇಂಜ್ ಮಾಡ್ತವೆ. ಅದನ್ನೆಲ್ಲ ಕ್ರಮ ವಹಿಸಿ ತಗೋಬೇಕು, ಜವಾಬ್ದಾರಿ ನಾವು ಯಾರು ತಗೋತಾರೆ ಅಷ್ಟೇ. ಸರ್, ನಿಮ್ಮ ಹೆಸರು? ನರಸಿಂಹ ಅಂತ. ಹೇಳಿ. ಹಾಂ ಹಾಂ ಒಂದು ಬಸ್ಸು ಬಂದಿಲ್ಲ. ಹಾಂ ಈ ತರ ಒಂದರಿಂದ ಖಾಲಿ ಬಸ್ ಬಂದ್ರೆ ಹಾಂ ಎಷ್ಟು ಜನಗಳಿಗೆ ತೊಂದರೆ ಆಗುತ್ತೆ. ಹಾಂ 15 ನಿಮಿಷಕ್ಕೊಂದಾದ್ರೂ ಬಸ್ ಬಿಡಬೇಕು. ಹಾಂ, ಅದು ಬಿಟ್ಟು ಒಂದರಿಂದ ಬಿಡಬಾರ್ದು. ಓಕೆ. 15 ನಿಮಿಷಕ್ಕೊಂದಾದ್ರೂ ಜನಗಳು ಅಷ್ಟಕ್ಕೆ ಸರಿ ಹೋಗುತ್ತೆ, ಬರೋರು ಹೋಗೋದು ಸರಿ ಹೋಗುತ್ತೆ. ದಯವಿಟ್ಟು ಇದನ್ನ ಸ್ವಲ್ಪ ಗಮನಕ್ಕೆ ತಗೋಬೇಕು ಅಂತ ಕೇಳ್ಕೊಳ್ತೀನಿ. ನಿಮ್ಮ ಹೆಸರು? ನನ್ನ ಹೆಸರು ಉಮಾದೇವಿ ಅಂತ.